ಪ್ರವೇಶಿಸುವಂತೆ ಮಾಡುತ್ತಾರೆ. ಆದರೆ ಈ ಪ್ರೇತ ಶರೀರಕ್ಕೆ ಪೂರ್ಣವಾದ ರೂಪ ಬಂದಿರುವುದಿಲ್ಲ. ವ್ಯಕ್ತಿ ಮರಣ ಹೊಂದಿದ ಮೊದಲನೆಯ ದಿನದಿಂದ 11 ದಿನಗಳವರೆಗೆ ಕುಟುಂಬಸ್ಥರು ಇಡುವ ಪಿಂಡ ಪ್ರದಾನದಿಂದ ಈ ಪ್ರೇತ ದೇಹ ಅಭಿವೃದ್ಧಿ ಹೊಂದುತ್ತಾ ಅದಕ್ಕೆ ಅಂಗಾಂಗಗಳು ಬರುತ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೀಡಬಹುದಾದರೆ, ಗರ್ಭದಲ್ಲಿರುವ ಮಗುವಿಗೆ ಮೊದಲನೆಯ ತಿಂಗಳು ಪೂರ್ಣವಾಗಿ ದೇಹ ಅಭಿವೃದ್ಧಿ ಹೊಂದಿರುವುದಿಲ್ಲ. ತಿಂಗಳುಗಳು ಕಳೆದಂತೆ ಗರ್ಭದಲ್ಲಿರುವ ಮಗುವಿಗೆ ಕೈಕಾಲುಗಳು, ಕಣ್ಣು, ಕಿವಿ ಮುಂತಾದ ಅಂಗಾಂಗಗಳು ನಿಧಾನವಾಗಿ ರೂಪ ಪಡೆಯುವಂತೆ ಅಗ್ನಿಸ್ಪರ್ಶದ ನಂತರ ಪ್ರೇತ ದೇಹ ಪಡೆದಿರುವ ಆತ್ಮದ ದೇಹವೂ ಕೂಡ ಅದೇ ರೀತಿ ಸತ್ತ ದಿನದಿಂದ ಮುಂದಿನ 11 ದಿನಗಳವರೆಗೆ ನಿಧಾನವಾಗಿ ಕುಟುಂಬಸ್ಥರು ಇಡುವ ಪಿಂಡದಿಂದ ರೂಪುಗೊಳ್ಳುತ್ತದೆ. ಒಂದು ವೇಳೆ ಕುಟುಂಬಸ್ಥರು ಸರಿಯಾಗಿ ಕಾರ್ಯವನ್ನು